ಹಾಯ್ ಎವ್ರಿವನ್. ಇವತ್ತಿನ ತರಗತಿಯಲ್ಲಿ ಆಫ್ರಿಕನ ಮ್ಯಾಪ್ ರೀಡಿಂಗ್ ಅಲ್ಲಿರುವಂತಹ ಒಂದು ಪ್ರಮುಖವಾದ ಟಾಪಿಕ್. ಅದರಲ್ಲಿ ಕೆಲವೊಂದಿಷ್ಟು ಡೆಸರ್ಟ್, ನದಿಗಳು ಈ ರೀತಿ ಏನ್ ಬರ್ತವೆ. ಇದರಲ್ಲಿ ಆಫ್ರಿಕಾ ಖಂಡದಲ್ಲಿನೇ ಪ್ರಮುಖವಾದಂತ ರೀಸನ್ ಒಂದು ಬರುತ್ತೆ, ಅದು ಸಹೆಲ್ ರೀಸನ್ ಅಂತ. ಓಕೆನಾ? ಸಹೆಲ್ ಇದು. ಓಕೆನಾ? ಸಹೆಲ್ ರೀಸನ್ ಅಂತ. ಈ ರೀಸನ್ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನೋಡೋಣ. ಓಕೆ, ಇದು ಯಾಕೆ ಇಂಪಾರ್ಟೆಂಟ್ ಅಂತ ಗೊತ್ತಾಗ್ಬೇಕು ನಿಮಗೆ. ಫಸ್ಟ್, ನಾವು ಏನೇ ಓದಿದ್ರು ಕೂಡ, ಯಾವುದೇ ಕ್ಲಾಸಸ್ ಕೇಳಿದ್ರು ಕೂಡ, ಯಾವುದೇ ಬುಕ್ಸ್ ಅಲ್ಲಿ ಯಾವುದೇ ಟಾಪಿಕ್ ಅನ್ನು ಓದ್ತಿದೀವಿ ಅಂದ್ರೂ ಕೂಡ, ಅದು ಎಕ್ಸಾಮ್ಗೆ ನಮಗೆ ಇಂಪಾರ್ಟೆಂಟ್ ಹೌದು ಅಲ್ವೋ, ಫಸ್ಟ್ ಅದನ್ನ ಫೈಂಡ್ ಔಟ್ ಮಾಡ್ಕೊಂಡು ಆಮೇಲೆ ಓದ್ಬೇಕು ನೀವು. ಓಕೆ, ಸುಮ್ಮನೆ ಈಗ ಎಕ್ಸಾಂಪಲ್ ಆಗಿ, ಈಗ 7 ಖಂಡಗಳನ್ನು ಖಂಡಪಟ್ಟ ಹಾಕೋದ್ಕಿಂತ ಆಫ್ರಿಕಾ ಖಂಡವನ್ನ ನೀವು ಬಹರ್ಟ್ ಹಾಕಿ ಅಂತ ಹೇಳ್ತೀನಿ ನಾನು, ಕಂಪ್ಲೀಟ್ ಆಗಿ. ಯಾಕಂತಂದ್ರೆ ಪ್ರತಿ ಎಕ್ಸಾಮ್ ಅಲ್ಲೂ ಕೂಡ ಆಫ್ರಿಕಾ ಖಂಡದ ಮೇಲೆ ಕ್ವಶನ್ ಬಂದೇ ಬರ್ತವೆ. ನೀವು ಕ್ವಶನ್ ಪೇಪರ್ ನೋಡಿ. ಓಕೆ, ಹಾಗಾಗಿ ಇದು ಕೂಡ ಆ ಆಫ್ರಿಕಾ ಖಂಡದ ಮೇಲೆ ಬಂದಿರುವಂತ ಕ್ವಶನ್ಸ್. ಓಕೆನಾ? ಇಲ್ಲಿ ಮರುಭೂಮೀಕರಣ, ಸಾಯಿಲ್ ಪ್ರದೇಶ ಇಲ್ಲೇ. ಓಕೆನಾ? ಇದ್ರ ಬಗ್ಗೆ ಬಂದಿರುತ್ತೈತೆ. ಹಾಗಾಗಿ ಮರುಭೂಮೀಕರಣ ಇದ್ರ ರಿಲೇಟೆಡ್ ಬಂದಿರೋದು ಸಾಯಿಲ್ ಪ್ರದೇಶ ಅಂದ್ರೆ ಸಾಹೆಲ್ ರೀಸನ್ ಏನಿದೆ ಅಲ್ವಾ, ಇಲ್ಲಿ ಬರುತ್ತಲ್ವಾ, ಇದ್ರ ಬಂದಿರೋದಕ್ಕೋಸ್ಕರ ಮ್ಯಾಪ್ ರೀಡಿಂಗ್ ಅಲ್ಲಿ ಆಫ್ರಿಕಾ ಟಾಪಿಕ್ ತಗೊಂಡಿದ್ದೇನೆ ನಾನು. ಆಫ್ರಿಕಾ ಯಾವಾಗ್ಲೂ ಬರುತ್ತೆ. ಓಕೆನಾ? ಆ ಕಾಂಟಿನೆಂಟ್ ಮೇಲೆ ಪ್ರಶ್ನೆ ಪ್ರತಿ ಎಕ್ಸಾಮ್ ಅಲ್ಲೂ ಕೂಡ ಒಂದು ಕ್ವಶನ್ ಕಟ್ಟಿಟ್ಟ ಬುತ್ತಿ ನಿಮಗೆ. ಓಕೆ, ಅದನ್ನ ಮಾತ್ರ ನೀವು ಈ ಕಾಂಟಿನೆಂಟ್ ಅನ್ನ ಯಾವುದೇ ರೀತಿಯಾಗಿ ಸ್ಕಿಪ್ ಮಾಡದೆ ಇದನ್ನೊಂದಾದ್ರೂ ನೀವು ನೋಡ್ಕೊಂಡು ಹೋಗ್ಲೇಬೇಕು. ಉಳಿದಿದ್ವೆಲ್ಲವನ್ನೂ ನೋಡ್ಬೇಕು, ರೈಟ್. ಬಟ್ ಇದನ್ನ ಮಾತ್ರ ನೀವು ಸ್ವಲ್ಪ ಫೋಕಸ್ಡ್ ಆಗಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಇದ್ರ ಬಗ್ಗೆ ಸ್ವಲ್ಪ ಲಕ್ಷ್ಯ ಕೊಟ್ಟು ಓದ್ಕೋಬೇಕು. ಓಕೆ, ಕ್ವಶನ್ಸ್ ಎಲ್ಲಿ ಜಾಸ್ತಿ ಬರ್ತವೆ, ಎಲ್ಲಿ ಮಾರ್ಕ್ಸ್ ನಮಗೆ ಜಾಸ್ತಿ ಬರ್ತವೆ, ಆ ಏರಿಯಾನ ಬಿಟ್ಕೊಡ್ಬಾರ್ದು. ಓಕೆ, ಈಗ ದ್ವಾಪರ ಯುಗದಿಂದ ಎಲ್ಲ ಓದ್ಕೊಂತ ಬರಬಾರ್ದು ಸುಮ್ಮನೆ. ಈಗ ಹಿಸ್ಟ್ರಿ ಓದೋದಂದ್ರೆ ನಾನು ವೇದಗಳ ಕಾಲದಿಂದ ಓದ್ತೀನಿ, ಅದು ರೈಟ್ ಅಪ್ರೋಚ್ ಅಲ್ಲ ನಿಮ್ದು. ಗಾಂಧಿ ಯುಗ, ಅಲ್ಲಿ ಕ್ವಶನ್ ಬರ್ತವೆ, ಟು ದ ಪಾಯಿಂಟ್ ನೀನು ಅಲ್ಲಿ ಓದ್ಬೇಕು. ಕರ್ನಾಟಕ ಹಿಸ್ಟ್ರಿ ಕ್ವಶನ್ ಬರ್ತವೆ, ಅಲ್ಲಿ ಓದ್ಬೇಕು. ಫಿಸಿಕಲ್ ಜಿಯೋಗ್ರಫಿ ಕ್ವಶನ್ ಬರ್ತವೆ, ಅಲ್ಲಿ ಓದ್ಬೇಕು. ಓಕೆನಾ? ಆ ರೀತಿ ಇಂಡಿಯನ್ ಜಿಯೋಗ್ರಫಿಲಿ ರಿವರ್ ಸಿಸ್ಟಮ್ ಅಲ್ಲಿ ಕ್ವಶನ್ ಬರ್ತವೆ. ನೀನ್ ಫಸ್ಟ್ ಸ್ಟಾರ್ಟ್ ಮಾಡಬೇಕಾದ್ರೆ ನಿನಗೆ ರಿವರ್ ಸಿಸ್ಟಮ್ ಮೇಲೆ ಕ್ವಶನ್ ಬರ್ತವೆ ಅಂತ ನಿನಗೆ ಪಕ್ಕ ಆಯ್ತಾ? ರೈಟ್, ನಾ ರಿವರ್ ಸಿಸ್ಟಮ್ ಮೇಲೆ ನೋಟ್ಸ್ ಮಾಡ್ಕೊಂಡು ಓದ್ತೀನಿ. ಈ ರೀತಿ ಓದ್ತಿರ್ಬೇಕು. ಓಕೆನಾ? ಹಾಗಾಗಿ ಕ್ವಶನ್ ಪೇಪರ್ ಬೇಸ್ಡ್ ಓದಿ ಅಂತ ಹೇಳ್ತಾ, ಈಗ ಇದ್ರ ಕ್ವಶನ್ ಬಂದಿದೆ. ಹಾಗಾಗಿ ಇವತ್ತು ಸಹೆಲ್ ರೀಸನ್ ಬಗ್ಗೆ ನೋಡೋಣ. ಓಕೆನಾ? ಸಹೆಲ್ ರೀಸನ್ ಇಸ್ ಒನ್ ಆಫ್ ದ ಮೋಸ್ಟ್ ಯುನಿಕ್ ಎಕಾಲಜಿಕಲ್ ರೀಸನ್ ಇನ್ ದ ವರ್ಲ್ಡ್. ಓಕೆ, ಇಟ್ ಮೆಜರ್ಸ್ ಅಪ್ರಾಕ್ಸಿಮೇಟ್ಲಿ 5400 ಕಿಲೋಮೀಟರ್ಸ್ ಇನ್ ದ ಲೆಂತ್. ಓಕೆನಾ? ಇದು 5400 ಕಿಲೋಮೀಟರ್ಸ್ ಲೆಂತ್ ಇದೆ. ನಿಮಗೆ ಆಮೇಲೆ ಮ್ಯಾಪ್ ತೋರಿಸ್ತೀನಿ, ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಇದು ಸಹರಾ ಡೆಸರ್ಟ್ ಮತ್ತು ಸವನ್ನ ಇದು ಎರಡರ ಮಿಡ್ಲ್ ಇದೆ ಅಂತ ಹೇಳ್ತಿದ್ದಾನೆ. ಓಕೆ, ನೆಕ್ಸ್ಟ್ ಇದು ಅಟ್ಲಾಂಟಿಕ್ ಓಷನ್ ಮತ್ತು ರೆಡ್ ಸಿ ಇದ್ರ ಮಿಡ್ಲ್ ಇದೆ ಅಂತ ಹೇಳ್ತಿದ್ದಾನೆ. ಈಗ ಬಾಕ್ಸ್ ಅಂದ್ರೆ ಇದರಲ್ಲಿ ಸಹರಾ ಡೆಸರ್ಟ್ ಮತ್ತು ಇದು ಸವನ್ನ, ಇಲ್ಲಿ ಅಟ್ಲಾಂಟಿಕ್ ಓಷನ್, ಇದು ರೆಡ್ ಸಿ, ಇದ್ರ ಮಿಡ್ಲ್ ಸಹೆಲ್ ರೀಸನ್ ಬರುತ್ತೆ ಅಂತ ಇದರಲ್ಲಿ ಎಕ್ಸ್ಪ್ಲನೇಷನ್ ಅಲ್ಲಿ ಹೇಳ್ತಿದ್ರೆ. ಇವಾಗ ನಾನು ಮ್ಯಾಪ್ ನೋಡಿದ್ರೆ ಗೊತ್ತಾಗುತ್ತೆ. ಫಸ್ಟ್, ಸಹೆಲ್ ರೀಸನ್ ಎಲ್ಲಿದೆ ಅದು ಗೊತ್ತಾಗ್ಬೇಕು ನಿಮಗೆ. ಯಾವ ಕಾಂಟಿನೆಂಟ್ ಅಲ್ಲಿ ಇದೆ ಅಂತ ಗೊತ್ತಾಗ್ಬೇಕು. ರ್ಯಾಂಡಮ್ ಆಗಿ ಈಗ ಆ ಕ್ವಶನ್ ಆ ರೀತಿ ಬಂದಿದೆ, ಇಲ್ಲಿ ಸ್ವಲ್ಪ ಡೆಪ್ತ್ ಆಗಿನೇ ಬಂದಿದೆ ಇದು. ಓಕೆನಾ? ಮರುಭೂಮೀಕರಣವು ಸಾಹಿಲ್ ಪ್ರದೇಶದ ಶುಷ್ಕ ಮತ್ತು ಅರೆ ಶುಷ್ಕ ಜೀವಿ ಪರಿಸರ ವ್ಯವಸ್ಥೆಗಳ ಚೇತರಿಸುವಿಕೆ ಮತ್ತು ಜೈವಿಕ ಕಾರ್ಯ ಸಾಮರ್ಥ್ಯವನ್ನು ನಾಶಪಡಿಸುತ್ತದೆ ಅಂತ ಕೊಟ್ಟಿದ್ದಾನೆ. ಓಕೆನಾ? ಮರುಭೂಮೀಕರಣವು ಸಾಹಿಲ್ ಪ್ರದೇಶದ ಅಂದ್ರೆ ಡೆಸರ್ಟಿಫಿಕೇಶನ್ ಇದೈತಲ್ವಾ, ಇದು ಸಾಹಿಲ್ ಪ್ರದೇಶದ ಶುಷ್ಕ ಅರೆ ಶುಷ್ಕ ಜೀವಿ ಪರಿಸರ ವ್ಯವಸ್ಥೆಗಳ ಚೇತರಿಸುವಿಕೆ ಮತ್ತು ಜೈವಿಕ ಸಾಮರ್ಥ್ಯವನ್ನು ನಾಶ ಮಾಡ್ತದೆ ಅಂತ ಹೇಳ್ತಿದ್ದಾನೆ. ಹೌದು, ಯಾಕಂದ್ರೆ ಮರುಭೂಮೀಕರಣ ಅಂದ್ರೆ ಸಹಾರಾ ಡೆಸರ್ಟ್ ಪಕ್ಕನೇ ಇದೆ ಇದು ಸಾಯಿಲ್. ಓಕೆನಾ? ನೆಕ್ಸ್ಟ್, ಹಿಂದೊಂದು ಕಾಣದ ಸಂಖ್ಯೆಯಲ್ಲಿ ಪಶು ಸಂಪತ್ತು ಸಸ್ಯಗಳು ತಿಳಿಯುವುದರಿಂದ ಸಾಯಿಲ್ ಪ್ರದೇಶವು ಭೂ ದೃಶ್ಯಾವಳಿಯು ಬದಲಾವಣೆಗೊಂಡಿದೆ ಅಂತ ಹೇಳ್ತಿದ್ರೆ. ಹಾಗಾಗಿ ಇದು ಇದಕ್ಕೆ ಈ ಕ್ವಶನ್ಗೆ ಹುಡುಗರು ಕಳಿಸಿರೋ ಕ್ವಶನ್ ಇದು. ಈ ಕ್ವಶನ್ಗೆ ಒಂದೇ ಆಪ್ಷನ್ ರೈಟ್. ಇದಕ್ಕೆ ಒಂದನೇ ಹೇಳಿಕೆ ಮತ್ತು ಎರಡನೇ ಹೇಳಿಕೆಯು ಸರಿಯಾಗಿದ್ದು, ಎರಡನೇ ಹೇಳಿಕೆ ಒಂದನೇ ಹೇಳಿಕೆಗೆ ಸರಿಯಾದ ವಿವರಣೆ ಆಗಿದೆ. ಓಕೆನಾ? ಹಿಂದೊಂದು ಕಾಣದ ಸಂಖ್ಯೆಯಲ್ಲಿ ಸಂಪತ್ತು ಸಸ್ಯಗಳನ್ನು ತಿಂದಿದ್ದು ಸಾಯಿಲ್ ಪ್ರದೇಶವು ಭೂದೃಶ್ಯಗಳು ಬದಲಾವಣೆಗೊಂಡಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಮರುಭೂಮೀಕರಣವು ಸಾಯಿಲ್ ಪ್ರದೇಶದ ಶುಷ್ಕ ಮತ್ತು ಶುಷ್ಕ ಜೀವಿಗಳ ವ್ಯವಸ್ಥೆ ಚೇತರಿಸಿಕೊಳ್ಳುವಿಕೆ ಮತ್ತು ಜೈವಿಕ ಕಾರ್ಯ ಸಾಮರ್ಥ್ಯವನ್ನು ನಾಶ ಮಾಡುತ್ತದೆ. ಹಾಗಾಗಿ ಎರಡನೇ ಹೇಳಿಕೆಯು ಒಂದನೇ ಹೇಳಿಕೆಗೆ ಸರಿಯಾದ ವಿವರಣೆಯಾಗಿದೆ ಅಂತ ಹೇಳ್ತಿರೋದು. ಇದರಲ್ಲಿ ಒಂದನೇ ಆಪ್ಷನ್ ರೈಟ್ ಆಗಿರುತ್ತೆ. ಓಕೆ, ಇದು ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಇದೆ, ಇಲ್ಲಿ ನೋಡ್ಕೋಬಹುದು. ಡೆಸರ್ಟಿಫಿಕೇಶನ್ ಬಗ್ಗೆ ಮಾತಾಡ್ತಿದ್ದಾರೆ, ಇದು ಸಹೆಲ್ ರೀಸನ್ ಬಗ್ಗೆ ಮಾತಾಡ್ತಿದ್ದಾರೆ. ಅದ್ರ ಬಗ್ಗೆ ಇವತ್ತು ನೋಡೋಣ. ಸಹೆಲ್ ರೀಸನ್ ಎಲ್ಲಿ ಬರುತ್ತೆ ಫಸ್ಟ್. ಓಕೆನಾ? ಇದು ನಮ್ಮ ಜನ್ಮಭೂಮಿ ಭಾರತ. ಓಕೆನಾ? ಭಾರತ ಇಲ್ಲಿದೆ, ಇದು ಏಷ್ಯಾ ಖಂಡ.
ಓಕೆ, ಇಲ್ಲಿ ಬರುತ್ತೆ ಆಫ್ರಿಕಾ. ಓಕೆನಾ, ಇಲ್ಲಿ ಆಫ್ರಿಕಾ ಬರುತ್ತೆ. ಆಫ್ರಿಕಾ ಖಂಡದಲ್ಲಿ ಇರುವುದೇ ಸಹೆಲ್ ರೀಜನ್. ಆಫ್ರಿಕಾ ಖಂಡದಲ್ಲಿ ಬರುವುದೇ ಸಹೆಲ್ ರೀಜನ್. ಈ ರೀಸನ್ ಬಗ್ಗೆ ಇವತ್ತು ಕ್ಲಾಸಲ್ಲಿ ಮಾತಾಡ್ತಿರೋದು. ಇಲ್ಲಿ ಅಟ್ಲಾಂಟಿಕ್ ಬರುತ್ತೆ, ಇಲ್ಲಿ ರೆಡ್ ಸಿ ಬರುತ್ತೆ. ಅವಾಗಲೇ ಹೇಳಿದೆ ನಾನು, ಇದು ಸಹರಾ ಡೆಸರ್ಟ್ ಬರುತ್ತೆ ಇಲ್ಲಿ. ಈ ಕಡೆ ಮತ್ತೆ ಇಲ್ಲಿ ಸವನ್ನ ಫಾರೆಸ್ಟ್ ಬರುತ್ತೆ. ಆ ರೀತಿ ಅದ್ರ ಮಿಡ್ಲಲ್ಲಿ ಇರೋದು ಅದು. ಓಕೆನಾ, ಇಲ್ಲಿ ಮತ್ತೆ 0 ಡಿಗ್ರಿ ಲೈನ್ ಬರುತ್ತೆ. ಓಕೆ, ಅದು ಕೂಡ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಬೇಕು, ಅದನ್ನು ಕೂಡ ಹೇಳ್ತೀನಿ. ಈ ಆಫ್ರಿಕಾ ಅಂದ್ರೆ ಬಹಳ ಇಂಪಾರ್ಟೆಂಟು. ಆಮೇಲೆ ಯಾವ್ದ ಬೇರೆ ಖಂಡಗಳಿಗಿಂತ ಇದು ಸ್ಪೆಷಲ್ ಖಂಡ. ಯಾಕಂದ್ರೆ ಇದ್ರ ಮೇಲೆ 3 ಲೈನ್ಗಳು ಹಾದು ಹೋಗ್ತವೆ. ಓಕೆನಾ, 3 ಲೈನ್ಗಳು ಹಾದು ಹೋಗ್ತವೆ. ನಮ್ದ್ರ ಮೇಲೆ 1 ಲೈನ್ ಮಾತ್ರ ಹಾದು ಹೋಗುತ್ತೆ. ಓಕೆನಾ, ನಮ್ದು 23.5 ಡಿಗ್ರಿ 23.5 ಡಿಗ್ರಿ ಅದು ಮಾತ್ರ ಹಾದು ಹೋಗುತ್ತೆ. ಇಲ್ಲಿ 23.5 ಡಿಗ್ರಿನ ಹಾದು ಹೋಗುತ್ತೆ, 0 ಡಿಗ್ರಿನ ಹಾದು ಹೋಗುತ್ತೆ. ಮತ್ತೆ ಇಲ್ಲಿ ಕೂಡ ಆ ಕೆಳಗಡೆ ಇನ್ನೊಂದು 23.5 ಡಿಗ್ರಿ ಬರುತ್ತಲ್ಲ, ಅದು ಕೂಡ ಹಾದು ಹೋಗುತ್ತೆ. ಕ್ಯಾಪ್ರಿಕಾನ್, ಕ್ಯಾನ್ಸರ್ ಆಫ್ ಕ್ಯಾಪ್ರಿಕಾನ್ ಬರುತ್ತಲ್ವಾ, ಮಕರ ಸಂಕ್ರಾಂತಿ ವೃತ್ತ ಆ ತರ ಬರ್ತಾವಲ್ವಾ, ಅವು 3 ಲೈನ್ ಕೂಡ ಹಾದು ಹೋಗೋದು ಆಫ್ರಿಕಾದ ಮೇಲೆ. ಓಕೆನಾ, ಇದು ಇಷ್ಟು ಸ್ಪೆಷಲ್ ಆಗಿರುತ್ತೆ. ಅದ್ರ ಮೇಲೆ ಈಗ ಆಫ್ರಿಕಾ ಖಂಡ ಯಾವ್ದಿದೆ ಇಲ್ಲಿ ನೋಡ್ಕೊಳ್ಳಿ ಇವಾಗ. ಓಕೆ, ಇಲ್ಲಿದೆ ನೋಡಿ, ಇದು ಆಫ್ರಿಕಾ ಖಂಡ. ಈಗ ನಿಮ್ಗೆ ಎಲ್ಲಾ ಸಿಟಿ ವೈಸ್ ಅವೆಲ್ಲ ನೋಡ್ಕೊಳ್ಳೋದಾದ್ರೆ ಇದು ಆಫ್ರಿಕಾ ಖಂಡ. ಈಗ ಯಾವ ರೀತಿ ಆಫ್ರಿಕಾ ಖಂಡ ಇರುತ್ತೆ, ನಾವೀಗ ಮಾತಾಡ್ತಾ ಹೋಗ್ಬೇಕಾಗಿರೋದು ಈ ರೀಸನ್ ಅಲ್ಲಿ ಬರುವಂತಹ ಸಹೆಲ್ ರೀಸನ್ ಬಗ್ಗೆ ಮಾತಾಡ್ತೀವಿ ನಾವು. ಓಕೆ, ಒಂದ್ ನಿಮಿಷ. ಅವಾಗ್ಲೇ ಹೇಳಿದ್ನಲ್ವ ನಾನು, 0 ಡಿಗ್ರಿ ಇಲ್ಲಿದೆ ನೋಡಿ, 0 ಡಿಗ್ರಿ. ಓಕೆನಾ, ಆಮೇಲೆ ಇಲ್ಲಿ 23.5 ಡಿಗ್ರಿ ಇನ್ನೊಂದು ಲೈನ್ ಬರುತ್ತೆ. ಒಟ್ಟು ಇಲ್ಲಿ 3 ಲೈನ್ ಕೂಡ ಇದ್ರ ಮೇಲೆ ಆಫ್ರಿಕಾದ ಮೇಲೆ ಹಾದೋಗುತ್ತೆ. ಇದು ಇದು ಒಂದು ಡಿಫ್ರೆಂಟ್. ಆಮೇಲೆ ಇಲ್ಲಿ ಇದು ಇನ್ನೊಂದು ಬರುತ್ತೆ ನೋಡ್ರಿ, ಮೆರಿಟೈನ್ 0 ಡಿಗ್ರಿ ಬರುತ್ತಲ್ವ ಇನ್ನೊಂದು. ಓಕೆನಾ, ಎರಡು ಭೂಗಳ ಖಂಡವನ್ನು ಡಿವೈಡ್ ಮಾಡೋದು. ಓಕೆನಾ, 0 ಡಿಗ್ರಿ ಲೈನ್ ಬರುತ್ತಲ್ವಾ, ಟೈಮ್ ಮೆರಿಟೈನ್, ಇದ್ರ ಮೇಲಿನ ನಾವು ಟೈಮ್ ನ ನಿರ್ಧಾರ ಮಾಡ್ತೀವಲ್ವಾ, ಆ ಲೈನ್ ಕೂಡ ಇದ್ರ ಮೇಲೇನೆ ಹಾದೋಗುತ್ತೆ. ಇಲ್ಲಿದೆ ನೋಡಿ 0 ಅಂತ. ಓಕೆ, ಇದು ಹಾಗಾಗಿ ಆಫ್ರಿಕಾ ಬಹಳ ಯುನಿಕ್ ಆಗಿರುವಂತ ಖಂಡ ಆಗಿರ್ತೈತಿ. ಇದ್ರ ಮೇಲೆ ಬಹಳ ಕ್ವಶನ್ಸ್ ಕೂಡ ಬಂದಿದಾವೆ. ಹಾಗಾಗಿ ಇದ್ರ ಬಗ್ಗೆ ನಾನು ಇದರಲ್ಲಿ ಜಸ್ಟ್ ಒಂದು ಟಾಪಿಕ್ ಅನ್ನು ಮಾತ್ರ, ಅಂದ್ರೆ ಸಹೆಲ್ ರೀಸನ್ ಏನಿದೆ ಅಲ್ವಾ, ಆ ಟಾಪಿಕ್ ಅನ್ನು ಮಾತ್ರ ನಾನು ಇವತ್ತು ಮಾತಾಡ್ತಾ ಹೋಗ್ತೀನಿ. ಇದರಲ್ಲಿ ಮತ್ತೇನೇನು ಕಂಡು ಬರುತ್ತಂತಂದ್ರೆ, ನಾನೀಗ ಟ್ರಾಫಿಕ್ ಆಫ್ ಕ್ಯಾಪ್ರಿಕನ್ ಹೇಳಿದೆ. ನಮ್ದ್ರಲ್ಲಿ ಟ್ರಾಫಿಕ್ ಆಫ್ ಕ್ಯಾಪ್ರಿಕನ್ ಬರೋದಿಲ್ಲ. ಓಕೆನಾ, ಟ್ರಾಫಿಕ್ ಆಫ್ ಕ್ಯಾನ್ಸರ್ ನಮ್ದ್ರಲ್ಲಿ ಕಂಡು ಬರುತ್ತೆ. ಇಲ್ಲಿ ಟ್ರಾಫಿಕ್ ಆಫ್ ಕ್ಯಾನ್ಸರ್ ನಮ್ದ್ರಲ್ಲಿ ಕಂಡು ಬರುತ್ತೆ ಅದು. ಓಕೆನಾ, ಅದು ನಮ್ಮ ದೇಶದ ಮೇಲೂ ಕೂಡ ಹಾದೋಗುತ್ತೆ. ಇಲ್ಲಿ ಟ್ರಾಫಿಕ್ ಆಫ್ ಕ್ಯಾಪ್ರಿಕನ್ ಅಂತ ನಿನ್ ಬರುತ್ತೆ, ಅದು ನಮ್ಮ ದೇಶದ ಮೇಲೆ ಹಾದೋಗಲ್ಲ. ಇದರಲ್ಲಿ 0 ಡಿಗ್ರಿ, ಟ್ರಾಫಿಕ್ ಆಫ್ ಕ್ಯಾನ್ಸರ್, ಟ್ರಾಫಿಕ್ ಆಫ್ ಕ್ಯಾಪ್ರಿಕಾನ್, ಆಮೇಲೆ 0 ಡಿಗ್ರಿ, ಇವು 3 ಹಾದೋಗೋದಕ್ಕೆ ಇದು ಸ್ಪೆಷಲ್. ಆಮೇಲೆ ಮತ್ತೆ 0 ಡಿಗ್ರಿನೂ ಒಂದು ಕೂಡ ಇದ್ರ ಮೇಲೆ ಹಾದೋಗುತ್ತೆ. ಟೈಮ್ ಮೆರಿಡಿಯನ್ ಅಂತ ಕರಿತೀವಲ್ವಾ, ಅದು ಕೂಡ ಅದರಿಂದನೇ ನಾವು ಟೈಮ್ ನ ನಿರ್ಧಾರ ಮಾಡ್ತೀವಿ. ಅದು ಕೂಡ ಆಫ್ರಿಕಾದ ಮೇಲೆ ಹಾದೋಗುತ್ತೆ. ಇಂಥವು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತ ಲೈನ್ ಇದ್ರ ಮೇಲೆ ಹೋಗೋದಕ್ಕೋಸ್ಕರ ಆಫ್ರಿಕಾದ ಮೇಲೆ ಯಾವಾಗ್ಲೂ ಕೂಡ ಕ್ವಶನ್ಸ್ ಬಂದೇ ಬರ್ತಿರ್ತವೆ. ಓಕೆ, ನೆಕ್ಸ್ಟ್ ಇದು ವಿತೌಟ್ ಅದರದ್ದು ದೇಶಗಳ ಯಾವ ಹೆಸರು ಗೊತ್ತಿಲ್ಲ, ಅವು ಏನಿಲ್ದೇನೆ ಇದರಲ್ಲಿ ಬರೋದು ಇದೇನು ಮಾರ್ಕ್ ಮಾಡಿದಾರಲ್ವಾ, ಇದೇ ಸಹೆಲ್ ರೀಜನ್. ಓಕೆನಾ, ಇದೇ ಸಹೆಲ್ ರೀಜನ್. ಈಗ ಕ್ವಶನ್ ಆ ರೀತಿ ಬಂತಲ್ವಾ, ಅದರಲ್ಲಿ ನೆಕ್ಸ್ಟ್ ಯಾವ ರೀತಿ ಬರ್ಬೋದು ಅಂತ ಅಂದ್ರೆ, ಇದು ಯಾವುದ್ರ ಮಧ್ಯೆ ಇದೆ ಅಂತ ಕೇಳ್ಬೋದು. ಇಲ್ಲೇನಿದೆ, ಇಲ್ಲೇನಿದೆ, ಇಲ್ಲಿ ಯಾವ ಸಮುದ್ರ ಇದೆ, ಇಲ್ಲಿ ಯಾವ ಸಮುದ್ರ ಇದೆ, ಈ ರೀತಿ ಕೂಡ ಕ್ವಶನ್ ಕೇಳ್ಬೋದು. ಆಮೇಲೆ ಸಹೆಲ್ ರೀಜನ್ ಯಾವ್ಯಾವ ದೇಶಗಳನ್ನ ಒಳಗೊಂಡಿದೆ ಅಂತಂದು ಈ ರೀತಿ ಕೂಡ ಕ್ವಶನ್ ಬರ್ಬೋದು. ಓಕೆನಾ, ಅದಕ್ಕೋಸ್ಕರ ಇದನ್ನ ಇವತ್ತು ಕಂಪ್ಲೀಟ್ ಆಗಿ ನೋಡ್ಕೊಂಡ್ಬಿಡೋಣ. ಯಾವ್ಯಾವ ದೇಶದ ಬಗ್ಗೆ ಕ್ವಶನ್ಸ್ ಆಲ್ರೆಡಿ ಬಂದಿದೆ, ಬಟ್ ಅದು ನನಗೆ ಕ್ವಶನ್ಸ್ ಸಿಗ್ಲಿಲ್ಲ, ಅದು ಯಾವ ಕ್ವಶನ್ ಪೇಪರ್ ಅಲ್ಲಿ ಬಂದಿದೆ ಅಂತ. ಬಟ್ ಅದು ನಾನು ಎಲ್ಲೋ ಕ್ವಶನ್ ನೋಡಿದ್ದೀನಿ ನಾನು, ಯಾವ್ಯಾವ ದೇಶದ ಮೇಲೆ ಹಾಗಿದೆ ಅನ್ನೋದ್ರ ಬಗ್ಗೆ. ಓಕೆ, ಈಗ ನೆಕ್ಸ್ಟ್ ಇಲ್ಲೇ ನೋಡ್ರಿ, ಇದು ಸವನ್ನ, ಇದು ಸಹಾರಾ ಡೆಸರ್ಟ್. ಓಕೆನಾ, ಸಹಾರಾ ಡೆಸರ್ಟ್, ಇದು ಸವನ್ನ, ಇದು ಮಿಡ್ಲ್ ಏನಿದೆ ಅಲ್ವಾ, ಇದೇ ಸಹೆಲ್ ರೀಜನ್. ಓಕೆ, ಇದು ಆಫ್ರಿಕಾದಲ್ಲಿ ಕಂಡು ಬರುತ್ತೆ. ಓಕೆ, ಇಲ್ಲೇ ನೋಡ್ರಿ ಸಹಾರಾ ಡೆಸರ್ಟ್. ಓಕೆ, ಇದು ಸಹೆಲ್ ರೀಜನ್. ಈಗ ನೆಕ್ಸ್ಟ್ ಕ್ವಶನ್ ಏನ್ ಬರ್ಬೋದು ಅಂತಂದ್ರೆ, ಸಹೆಲ್ ರೀಜನ್ ಎಷ್ಟು ದೇಶಗಳೊಂದಿಗೆ ಇದೆ ಅಂತಂದು ಕೂಡ ಕೇಳ್ಬೋದು ನೀವು. ಓಕೆ, ಅದ ಹಂಗೆ ಅಂತ ಬಂದಾಗ ಸೆನೆಗಲ್. ಓಕೆ, ಸೆನೆಗಲ್ಲು, ಆಮೇಲೆ ಮಾಲಿ, ಬರ್ಕಿನೋ ಫಾಸೋ, ನೈಜೀರಿಯಾ, ನೈಗರ್, ಚಾಡ್, ಸುಡಾನು, ಆಮೇಲೆ ಎರಿಟ್ರಿಯಾ, ಇದು ಕೂಡ ಬರುತ್ತೆ. ಮತ್ತೆ ಯಾವ್ದು ಬಿಟ್ವಿ, ಮತ್ತೆ ಯಾವುದು 1 2 3 4 5 6 7, ಇಷ್ಟು ದೇಶಗಳ ಮೂಲಕ ಕೂಡ ಇದು ಸಹೆಲ್ ರೀಜನ್ ಕಂಡು ಬರುತ್ತೆ. ಆಮೇಲೆ ಮರುಸ್ತೀನಿ, ಇಲ್ಲೇ ಒಂದಿದೆ ಅಲ್ವಾ, ಇದು ಕೂಡ
ಇಷ್ಟು ದೇಶಗಳ ಮೂಲಕ 1 2 3 4 5 6 7 8 ನೆಕ್ಸ್ಟ್ 9 ಎರಿಟಿಯ ಮತ್ತೆ ಯಾವುದು ಇಷ್ಟು ದೇಶಗಳ ಮೂಲಕ ಸಹೆಲ್ ರೀಜನ್ ಹೊಂದ್ಕೊಂಡಿರುತ್ತೆ. ಆಮೇಲೆ ನೆಕ್ಸ್ಟ್ ಕ್ವಶನ್ ಏನ್ ಕೇಳ್ಬೋದು ಅವನಂದ್ರೆ ಇಷ್ಟ ಆಯ್ತಾ. ಇದ್ರ ನೆಕ್ಸ್ಟ್ ಇದು ಯಾವ್ಯಾವ ನದಿ ಇದು ಸಮುದ್ರ ಅಂತ ಕೂಡ ಆ ರೀತಿ ಕ್ವಶನ್ ಬಂತಂದ್ರೆ ಇಲ್ಲಿ ಅಟ್ಲಾಂಟಿಕ್ ಓಷನ್ ಮತ್ತೆ ರೆಡ್ ಸಿ ಎರಡು ಬಾರ್ಡರ್, ಅಟ್ಲಾಂಟಿಕ್ ಓಷನ್ ಮತ್ತು ರೆಡ್ ಸಿ ಅವು ಬಾರ್ಡರ್ ಅಲ್ಲಿ ಟಚ್ ಆಗ್ತವೆ ಇದು. ಓಕೆನಾ. ಇಲ್ಲಿ ಸೆನೆಗಲ್ಲು, ಮರುಸ್ತಾನಿಯಾ, ಮಾಲಿ, ಬುರ್ಕಿನಾ ಫಾಸೋ, ನೈಜೀರಿಯಾ, ನೈಗರು, ಚಾಡು, ಸುಡಾನು, ಎರಿಟ್ರಿಯಾ. ಓಕೆನಾ. ಆಮೇಲೆ ಸೌತ್ ಸುಡಾನು ಇಲ್ಲ, ಸೌತ್ ಸುಡಾನ್ ಏನ್ ಬರಲ್ಲ ಇದರಲ್ಲಿ. ಎಸ್ ಇಲ್ಲ, ಇಲ್ಲೇ ಸೌತ್ ಸುಡಾನ್ ಒಂದು ಬರುತ್ತೆ. ಹೌದು, ಸೌತ್ ಸುಡಾನ್ ಒಂದು ಬರುತ್ತೆ ಇದರಲ್ಲಿ. ಓಕೆನಾ. ಹಾಗಾಗಿ ಚಾಡು, ಸುಡಾನ್, ಸೌತ್ ಸುಡಾನ್ ಇದರಲ್ಲಿ ಟೋಟಲ್ 10 ದೇಶ. ಇಲ್ಲ, ಕ್ಯಾಮ್ರೂನ್ ಒಂದು ಕೂಡ ಬರುತ್ತೆ. 11 ದೇಶಗಳು ಕಂಡು ಬರ್ತವೆ ಇದರಲ್ಲಿ. ಓಕೆನಾ. ಈ ಮ್ಯಾಪಲ್ಲಿ ಸರಿಗೆ ಬರಲಿಲ್ಲ ನೋಡಿ ಅದು. ಓಕೆ, ಇದರಲ್ಲಿ ಒಟ್ಟು 11 ದೇಶಗಳು ಕಂಡು ಬರ್ತವೆ. ಇಲ್ಲಿ ನೋಡಿ, ಕ್ಯಾಮ್ರೂನ್ ಒಂದು ಬರುತ್ತೆ, ನೈಜೀರಿಯಾ, ಉಳಿದುದೆಲ್ಲವೂ ಕೂಡ ಬರ್ತವೆ. ಒಟ್ಟು ಇದರಲ್ಲಿ ಸಹೆಲ್ ರೀಸನ್ ಅಲ್ಲಿ 11 ದೇಶಗಳು ಕಂಡು ಬರ್ತವೆ. ಓಕೆ. ಆಮೇಲೆ ಇದರಲ್ಲೇ ಇನ್ನೊಂದು ಪಾಯಿಂಟ್ ನೋಡ್ಕೊಳ್ಳೋದಾಯ್ತಂದ್ರೆ ಸಹರಾ ಡೆಸರ್ಟ್ ಅಲ್ಲಿ ಕೂಡ ಯಾವ್ಯಾವ ದೇಶಗಳು ಕಂಡು ಬರ್ತವೆ ಅಂತಾನು ಕೂಡ ನೋಡ್ಕೊಳ್ರಿ. ಓಕೆನಾ. ಇದರಲ್ಲಿ ಮರುಸ್ತಾನಿಯಾ ಕೂಡ ಬರುತ್ತೆ, ಮಾಲಿ ಬರುತ್ತೆ, ನೈಗರ್ ಬರುತ್ತೆ, ಚಾಡ್ ಬರುತ್ತೆ, ಸುಡಾನ್ ಬರುತ್ತೆ, ಈಜಿಪ್ಟ್ ಬರುತ್ತೆ, ಲಿಬಿಯಾ, ಟ್ಯುನೀಷಿಯಾ, ಅಲ್ಜೀರಿಯಾ. ಓಕೆನಾ. ನೆಕ್ಸ್ಟ್ ಮೊರಾಕೋ, ರೈಟ್, ಮೊರಾಕೋ ಕೂಡ ಬರುತ್ತೆ ನೋಡಿ, ಮೊರಾಕೋ ಕೂಡ ಬರುತ್ತೆ. ಇಷ್ಟು ದೇಶಗಳು ಸಹರಾ ಡೆಸರ್ಟ್ ಅಲ್ಲಿ ಬಂದ್ರೆ ಸಹೆಲ್ ರೀಸನ್ ಅಲ್ಲಿ 11 ದೇಶಗಳು ಕೂಡ ಕಂಡು ಬರ್ತವೆ. ಓಕೆ. ಆಮೇಲೆ ಅವನು ನೆಕ್ಸ್ಟ್ ಬೇರೆ ರೀತಿ ಕೇಳೋದಾಯ್ತಂದ್ರೆ ಇಲ್ಲಿ ಯಾವ್ಯಾವ ದಿಕ್ಕಲ್ಲಿ ಏನೇನ್ ಇದಾವೆ ಅಂತ ಕೇಳಿದ್ರೆ ಇಲ್ಲಿ ಸಹರಾ ಡೆಸರ್ಟ್ ಇದ್ರೆ ಇಲ್ಲಿ ಸವನ್ನಾ ಇದೆ. ಓಕೆನಾ. ಇಲ್ಲಿ ಅಟ್ಲಾಂಟಿಕ್ ಓಷನ್ ಇದೆ, ಈ ಕಡೆ ರೆಡ್ ಸಿ ಇದೆ. ಓಕೆನಾ. ಒಂದ್ಸಲ ಅರೇಂಜ್ ಮಾಡ್ತೀನಿ. ಆ ರೀತಿ ಕೂಡ ಕ್ವಶನ್ಸ್ ಕೇಳೋ ಸಾಧ್ಯತೆ ಇರುತ್ತೆ ನಿಮಗೆ. ಓಕೆ, ಯಾವ ಕಡೆ ಏನಿದೆ ಆ ರೀತಿ ಕೂಡ. ನೆಕ್ಸ್ಟ್ ಅವನು ಇನ್ನೂ ಸ್ವಲ್ಪ ಡಿಫಿಕಲ್ಟ್ ಮಾಡಿದ್ರೆ. ಓಕೆನಾ. ಇದು ಸಹರಾ ಡೆಸರ್ಟ್, ಇಲ್ಲಿ ಸವನ್ನ ಕಂಡು ಬರುತ್ತೆ ಈ ಕಡೆಗೆಲ್ಲ. ಓಕೆನಾ. ಸವನ್ನ ಫಾರೆಸ್ಟ್, ನೆಕ್ಸ್ಟ್ ಇಲ್ಲಿ ರೆಡ್ ಸಿ, ಈ ಕಡೆ ಅಟ್ಲಾಂಟಿಕ್ ಓಷನ್. ಓಕೆನಾ. ಈ ರೀತಿ ಹೊಂದ್ಕೊಂಡಿರೋದು ಸಹೆಲ್ ರೀಸನ್. ಓಕೆನಾ. ಮರುಸ್ತಾನಿಯಾ, ಇನ್ನೊಮ್ಮೆ ಹೇಳ್ತೀನಿ ಯಾವ್ಯಾವ ದೇಶಗಳು ಅಂತಂದು 11 ದೇಶಗಳು. ಓಕೆನಾ. ಮರುಸ್ತಾನಿಯಾ, ಸೆನೆಗಲ್, ಮಾಲಿ, ಬರ್ಕಿನಾ ಫಾಸೋ, ನೈಗರ್, ನೈಜೀರಿಯಾ, ಚಾಡ್, ಕ್ಯಾಮ್ರೂನ್, ಸುಡಾನ್, ಸೌತ್ ಸುಡಾನ್, ಎರಿಟ್ರಿಯಾ. ಓಕೆನಾ. ಇಷ್ಟು ದೇಶಗಳು ಕೂಡ ಸಹೆಲ್ ರೀಸನ್ ಅಲ್ಲಿ ಕಂಡು ಬರ್ತವೆ. ಆಮೇಲೆ ಇದು ಒಂದ್ ಏನೈತೆ ಅಲ್ವಾ, ಇದ್ರ ಮೇಲೂ ಕೂಡ ಕ್ವಶನ್ ಕೇಳಿದರೆ ಇದಕ್ಕೆ ಏನಂತಾರೆ ಅಂದ್ರೆ ಆಫ್ರಿಕಾದ ಕೊಂಬು ಅಂತ ಕರೀತಾರೆ. ಓಕೆನಾ. ಹಾರ್ನ್ ಆಫ್ ಆಫ್ರಿಕಾ ಅಂತ ಕರೀತಾರೆ. ಓಕೆನಾ. ಹಾರ್ನ್ ಆಫ್ ಆಫ್ರಿಕಾ. ಸೋಮಾಲಿಯಾ ಬರುತ್ತೆ ಇದರಲ್ಲಿ, ಡಿಜಿಬೌಟಿ, ಸೋಮಾಲಿಯಾ, ಡಿಜಿಬೌಟಿ, ಇಥಿಯೋಪಿಯಾ, ಎರಿಟ್ರಿಯಾ. ಓಕೆನಾ. ಇವು 4 ದೇಶಗಳು ಸೇರ್ಕೊಂಡು ಹಾರ್ನ್ ಆಫ್ ಆಫ್ರಿಕಾ ಅಂತ ಕರೀತಾರೆ ನೋಡ್ರಿ. ಸೋಮಾಲಿಯಾ, ಹಂಗೆ ಇದು ಒಂದು ನೋಡ್ಕೊಳ್ರಿ, ಯಾಕಂದ್ರೆ ಇಲ್ಲಿ ಕ್ವಶನ್ಸ್ ಬಂದಿದೆ ಇದ್ರ ಮೇಲೆ ಆಲ್ರೆಡಿ. ಹಾರ್ನ್ ಆಫ್ ಆಫ್ರಿಕಾ ಅಂತಂದು ಕ್ವಶನ್ ಬಂದಿದೆ, ಹಂಗಾಗಿ ಇದು ಅಂತ ಹೇಳ್ತೀನಿ. ಹಂಗೆ ಕಲಿಯೋ ಕೈಲಿ ಏನೇನು ಆ ಮ್ಯಾಪ್ ಅಲ್ಲಿ ಸಾಧ್ಯನೋ ಅಷ್ಟು ನೋಡ್ಕೊಂಡ್ಬಿಡ್ಬೇಕು ಹಂಗೆ. ಓಕೆ. ಸೋಮಾಲಿಯಾ ಇದು ಹಾರ್ನ್ ಆಫ್ ಆಫ್ರಿಕಾ, ಹಾರ್ನ್ ಆಫ್ ಆಫ್ರಿಕಾ. ಸೋಮಾಲಿಯಾ ಇದೆ. ಆಮೇಲೆ ಎರಿಟ್ರಿಯಾ, ಆಮೇಲೆ ಡಿಜಿಬೌಟಿ, ಆಮೇಲೆ ಇಥಿಯೋಪಿಯಾ. ಈ 4 ದೇಶಗಳಿಂದ ಹಾರ್ನ್ ಆಫ್ ಆಫ್ರಿಕಾ ಅಂತ ಕರೀತಾರೆ. ಮತ್ತೇನು ನೋಡಕ್ ಸಾಧ್ಯ ಇದರಲ್ಲಿ. ಆಮೇಲೆ ಇದರಲ್ಲಿ ನೈಲ್ ನದಿ ಕಂಡು ಬರುತ್ತೆ, ಆಮೇಲೆ ಇಲ್ಲಿ ವಿಕ್ಟೋರಿಯಾ ಲೇಕ್, ಆಮೇಲೆ ಇಲ್ಲಿ ನೈಲ್ ನದಿ ಬರುತ್ತೆ, ಆಮೇಲೆ ಇದರಲ್ಲಿ ವೈಟ್ ನೈಲ್, ಬ್ಲೂ ನೈಲ್ ಅಂತ ಹಿಂಗ್ ಮಿಕ್ಸ್ ಆಗ್ತವೆ. ಮತ್ತೇನ್ ಹೇಳ್ಬೇಕು ಇದರಲ್ಲಿ ಈಗ. ಓಕೆನಾ. ಇಷ್ಟು ಬರುತ್ತೆ. ಇಲ್ಲಿ ವಿಕ್ಟೋರಿಯಾ ಸರೋವರ ಇಲ್ಲಿ ಕಂಡು ಬರುತ್ತೆ ನೋಡಿ. ಇಷ್ಟೇ. ಆಮೇಲೆ ಇಲ್ಲಿ ಸುಯೇಜ್ ಕಾಲುವೆ ಇಲ್ಲಿ ಕಂಡು ಬರುತ್ತೆ ನೋಡಿ. ಅದೊಂದು ಪಾಯಿಂಟ್ ಹಂಗೆ ಹೇಳ್ತೀನಿ. ಇಲ್ಲಿ ನೋಡ್ರಿ, ಸುಯೇಜ್ ಕಾಲುವೆ, ಈ ಪ್ಲೇಸ್ ಅಲ್ಲಿ ಸುಯೇಜ್ ಕಾಲುವೆ ಕಂಡು ಬರುತ್ತೆ. ಇಲ್ಲಿ ನೋಡಿ, ಸುಯೇಜ್ ಕಾಲುವೆ. ಓಕೆನಾ. ಇದು ರೆಡ್ ಸಿ ಮತ್ತು ಮೆಡಿಟೇರಿಯನ್ ಸಿ. ಇಲ್ಲಿ ನೋಡಿ, ರೆಡ್ ಸಿ ಮತ್ತು ಮೆಡಿಟೇರಿಯನ್ ಸಿ ಅನ್ನ ಮಿಕ್ಸ್ ಮಾಡೋದು ಯಾವ್ದು ಅಂತ ಕೇಳಿದ್ರೆ ಸುಯೇಜ್ ಕಾಲುವೆ. ಓಕೆನಾ. ಇಲ್ಲಿ ಕೆಲವೊಂದಿಷ್ಟು ಇದ್ರ ಮೇಲೆ ಕೂಡ ಆಲ್ರೆಡಿ ಕ್ವಶನ್ ಬಂದಿದ್ದಾವೆ, ಹಾಗಾಗಿ ಅದೊಂದು ಪಾಯಿಂಟ್ ಹೇಳಿದೆ ನಾನು. ಮತ್ತೇನ್ ಕೇಳ್ಬೋದು ಇದರಲ್ಲಿ ಕ್ವಶನ್ ನಿಮ್ಗೆ. ಒಂದ್ ನಿಮಿಷ. ಗಲ್ಫ್ ಆಫ್ ಆಡನ್ ಎಲ್ಲೈತೆ ಅಂತ ಕೂಡ ಕೇಳ್ಬೋದು. ಓಕೆನಾ. ಗಲ್ಫ್ ಆಫ್ ಆಡನ್, ಇದೇ ಗಲ್ಫ್ ಆಫ್ ಆಡನ್ ಇಲ್ಲಿ ಕಂಡು ಬರುತ್ತೆ. ಗಲ್ಫ್ ಆಫ್ ಆಡನ್. ಅದ್ರ ಕೆಳಗೇನೆ ಹಾರ್ನ್ ಆಫ್ ಆಫ್ರಿಕಾ ಕೂಡ ಕಂಡು ಬರುತ್ತೆ. ಅದ್ರ ಮೇಲೆ ಮತ್ತೆ ಹೋದ್ರೆ ಅಂದ್ರೆ ರೆಡ್ ಸಿ, ಅದ್ರ ಆಮೇಲೆ ಸುಯೇಜ್ ಕಾಲುವೆ, ಆಮೇಲೆ ಮೆಡಿಟೇರಿಯನ್ ಸಿ, ಆಮೇಲೆ ಹಂಗೆ ಮುಂದೆ ಬಂದ್ರೆ ಅಟ್ಲಾಂಟಿಕ್ ಖಂಡ, ಅದ್ರ ಮೇಲೆ ಬಂದ್ರೆ ಯುರೋಪ್. ಓಕೆನಾ. ಯುರೋಪ್. ಈ ಕಡೆ ಬಂದ್ರೆ ಏಷ್ಯಾ.
ಓಕೆ. ಆಮೇಲೆ ಇದ್ರ ಮೇಲೆ ಬ್ಲಾಕ್ ಸಿ ಕಂಡು ಬರುತ್ತೆ, ಕ್ಯಾಸ್ಪಿಯನ್ ಸಿ ಇಲ್ಲೇ ಕೂಡ ಕಂಡು ಬರ್ತವೆ. ಓಕೆನಾ. ಇದಿಷ್ಟು ಸಹೆಲ್ ರೀಸನ್ ಬಗ್ಗೆ ಹೇಳ್ಬೇಕಾಗಿತ್ತು ನಾನು. ಕ್ವಶನ್ ಬಂದಿತ್ತಂತ ಕ್ವಶನ್ ಕಳಿಸಿದ್ರಿ ನೀವು, ಹಾಗಾಗಿ ಇವತ್ತಿನ ಕ್ಲಾಸಲ್ಲಿ ಇದು ಸಹೆಲ್ ರೀಸನ್ ಬಗ್ಗೆ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಈ ಕ್ವಶನ್ ಇವತ್ತು ಈ ಹಳೆ ಪೇಪರ್ ಅಲ್ಲಿ ಈ ರೀತಿ ಬಂದಿದೆ ಅಲ್ವಾ, ಇದು 2025 ಕ್ವಶನ್ ಪೇಪರ್. ಓಕೆನಾ, 2025 ಯಾವುದು ಗ್ರೂಪ್ ಬಿ ಪೇಪರ್ ಇರ್ಬೇಕಿದು. ಓಕೆನಾ, ಅದರಲ್ಲಿ ಬಂದಿರೋ ಪೇಪರು ಕ್ವಶನ್ ಈ ರೀತಿ ಬಂದ್ರೆ ನೆಕ್ಸ್ಟ್ ಅವನು ಯಾವ್ಯಾವ ದೇಶಗಳಂತ ಕೂಡ ಕೇಳ್ಬೋದು, ಅಥವಾ ಯಾವ ಎಲ್ಲಿದೆ ಅಂತ ಕೂಡ ಕೇಳ್ಬೋದು. ಓಕೆನಾ, ಇದ್ರ ಬಗ್ಗೆ ಹಂಗೆ ಸ್ವಲ್ಪ ನೋಡ್ಕೊಂಡಿರಿ. ಓಕೆನಾ, ಐ ಹೋಪ್ ನಿಮಗೆ ಇದು ಕ್ಲಾಸ್ ಯೂಸ್ ಆಗಿದೆ ಅಂತ ಭಾವಿಸ್ತೀನಿ. ಇಲ್ಲಿವರೆಗೂ ಕ್ಲಾಸ್ ನೋಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಇಲ್ಲಿಗೆ ಕ್ಲಾಸ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.